ನಿಮ್ದು ತಗೊಳ್ರಿ ನಿಮಿಷ ಸರ್ ಪ್ಲೀಸ್. ದಿನಾಂಕ 1ನೇ ತಾರೀಕು ಒಂದು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದವರು ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಲೇಡಿ ಮತ್ತೆ ಅವ್ರ ಜೊತೆ ಇದ್ದಂಥವ್ರು ಬಹಳಷ್ಟು ಜನ ಹಲ್ಲೆ ಮಾಡಿದ್ದಾರೆ ಅಂತ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಆ 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ ತನಿಖಾಧಿಕಾರಿ ಆರೋಪಿತರ ಹಿನ್ನೆಲೆ ಮತ್ತು ಅವರ ಒಂದು ಸ್ವಭಾವವನ್ನು ತಿಳ್ಕೊಂಡು ಸುಮಾರು 10ಕ್ಕೂ ಹೆಚ್ಚು 8ರಿಂದ 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಗಾಡಿ ಒಳಗಡೆ ಹೋದ್ಮೇಲೆ ಆಕೆ ಬಟ್ಟೆಯನ್ನ ಕಳೆದಿದ್ದಾಳೆ. ಸೊ ಆಗ ಇಮಿಡಿಯೇಟ್ ಆಗಿ ನಮ್ಮ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ರೆಸಿಸ್ಟ್ ಮಾಡಿದಾಗ್ಯೂ ಕೂಡ ಕಳೆದಿದ್ದಾಳೆ. ಹಾಗಾಗಿ ಅಲ್ಲಿ ಸ್ಥಳೀಯರ ಸಹಾಯ ಪಡ್ಕೊಂಡು ಒಂದು ಬಟ್ಟೆಯನ್ನು ತಗೊಂಡು ಹಾಕಿದ್ದಾರೆ. ಸೊ ಅಷ್ಟಾಗಿಯೂ ಕೂಡ ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಈ ತರ ಆಗಿದೆ ಅಂತ ಅಷ್ಟೇ ಹೇಳಿದ್ದಾರೆ, ಯಾರು ಇಲ್ಲ ಅಂತ. ಈ ಮಹಿಳೆಯ ವಿರುದ್ಧ ಒಟ್ಟು 9 ಪ್ರಕರಣಗಳು ಇವತ್ತು ದಾಖಲಾಗಿದೆ. 8 ಕೇಶವಾಪುರದಲ್ಲಿ ಮತ್ತು 1 ವಿದ್ಯಾಗಿರಿ ಧಾರವಾಡದಲ್ಲಿ. ಸೊ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಅಲ್ಲೇ ಕಚ್ಚಿರುವಂಥದ್ದು 2 ನಮ್ಮ ಮಹಿಳಾ PSIಗಳಿಗೆ ತುಂಬಾ ಬ್ಯಾಡ್ಲಿ ಕಚ್ಚಿದ್ದಾರೆ. ಪ್ರಕರಣ ದಾಖಲಾಗಿದೆ. ಸಮಗ್ರ ತನಿಖೆ ಸರ್. ಈಗ ಅದು ನಮ್ಗೆ ಕೇಳ್ಪಟ್ಟಿದ್ದು ಅದು ಫ್ಯಾಮಿಲಿ ಮ್ಯಾಟರ್ ಇತ್ತು ಆಕ್ಚುಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್. ಆಮೇಲೆ ಇದು ರಾಜಕೀಯವಾಗಿ ಪ್ರೇರಿತವಾಗಿ ಬಿಂಬಿಸ್ತಾ ಇದೆ ಅಂತ. ಯಾಕಂದ್ರೆ ನಮ್ಗೆ ನಾವು ಮಾಹಿತಿ ಬಂದದ್ದು, ನಮಗೆ ಸದ್ಯದ ಮಾಹಿತಿ ಬಂದಿರುವಂತದ್ದು, ಈಕೆ ಯಾರಿದ್ದಾರೆ, ಈಕೆ ಬ್ರದರ್ ಒಬ್ರು ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಹೋದಾಗ ನೀವ್ಯಾಕೆ ಬಂದಿದ್ದೀರಿ ಅಬ್ಜೆಕ್ಟ್ ಮಾಡಿದ್ದು ನಂತರ ಮುಂದುವರೆದು ಇದು ಮಾಡಿದ್ದಾರೆ. ನಾವು BLO ಕಡೆಯಿಂದ ನಿಮ್ಮ ಕರ್ತವ್ಯ ಅಡ್ಡಿಪಡಿಸಿದ್ದೀರಾ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ. ಅವ್ರು ಕೊಡ್ಲಿಲ್ಲ. ಸರ್ ನಾವ್ ಇದೇ ಮಾಡ್ಬೇಕಾಗಿತ್ತು ಆಗುತ್ತೆ ಅಂತ. ಅಲ್ಲಿ ನಡೆದ ಸಂಘರ್ಷದ ಮೇಲೆ 3 ಪ್ರತ್ಯೇಕ ಪ್ರಕರಣ ದಾಖಲಾಗಿತ್ತು. 4ನೇ ಪ್ರಕರಣ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು. ಯಾಕಂದ್ರೆ ಒಂದು ವಿಡಿಯೋದಲ್ಲಿ ನಾವು ನೋಡಿ ಸರ್, ಆ ಮಹಿಳೆ ನೈಟಿ ಹಾಕೊಂಡು ಕೆಲವು ಪುರುಷರನ್ನು ಒದಿತಿದ್ದಾರೆ. ಅವ್ರ ಮೇಲೆ ಏನಾದ್ರು ಕ್ರಮ ತಗೊಂಡ್ರು? ಅದೇ 3 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಹಾಗೆ 1ನೇ ತಾರೀಕು ಆಗಿರುತ್ತೆ ಘಟನೆ. 5ನೇ ತಾರೀಕು ಇದು ವಿಡಿಯೋ ಏನು ಬಂದಿದೆ ಗಾಡಿ ಒಳಗಡೆ ವಿವಸ್ತ್ರ ಆಗಿರುವಂಥದ್ದು, ಅದು 5ನೇ ತಾರೀಕು ಬಂದಿರುವಂಥದ್ದು. ಇದರಲ್ಲಿ ಪೊಲೀಸರ ಮೇಲೆ ಒಂದು ವಿಷಯ ತಾವು ಗಮನಿಸಬೇಕಾಗುತ್ತೆ. ಒಬ್ಬಳು ಮಹಿಳಾ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ 10 ಜನ ಮಹಿಳಾ ಸಿಬ್ಬಂದಿ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಯಾಕಂದ್ರೆ ಅಲ್ಲಿ ಏನಾದ್ರು ನ್ಯೂಸೆನ್ಸ್ ಮಾಡೋದು ಸಾಧ್ಯತೆ ಇರುತ್ತೆ. ಯಾಕೆ ಈ ತರ ಎಲ್ಲ ಜನ ಕರ್ಸುವಂಥದ್ದು, ಬೆಂಬಲಿಗರು ಕರ್ಸುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ ಅಂತಂದು ಸಂಪೂರ್ಣವಾಗಿ ಎಲ್ಲಾ ಮುಂಜಾಗ್ರತೆ ವಹಿಸಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೋಗಿದ್ದಾಗ್ಯೂ ಕೂಡ ಈ ಒಂದು ಘಟನೆ ಆಗಿದೆ. ಇದೇನು ಪೊಲೀಸ್ ಆಯುಕ್ತರಾಗಿ ನಿಮ್ಮ ಮೇಲೆ ಒಂದು ಕೆಟ್ಟ ಹೆಸರು ಬರ್ಲಿಕ್ಕೆ ತರ ಸಂಚು ಮಾಡ್ತಾ ಇದಾರ ಅಥವಾ ಹೆಂಗೆ ಆ ಥರ ದೇಶ ಯಾರ ಮೇಲೆ ಕೆಟ್ಟ ಹೆಸರು ಬರುವಂಥದ್ದು ಏನಿಲ್ಲ. ಯಾವುದೇ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ನಾವು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಅಥವಾ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಅಲ್ಲಿ ಹೋಗಿರುವಂತಹ ಮಹಿಳಾ ಸಿಬ್ಬಂದಿಗಳು ಅಲ್ಲೆಲ್ಲ PSIಗಳು ASIಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ತಾವು ನೋಡಿದ್ದೀರಿ. ಮತ್ತೆ 10 ಜನ ಮಹಿಳಾ ಸಿಬ್ಬಂದಿಗಳು ಇದ್ದಂತ ಸಂದರ್ಭದಲ್ಲಿ ಇನ್ನೊಬ್ಬರು ಮಹಿಳೆ ವ್ಯವಸ್ಥೆಗೊಳಿಸ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯ? ಮತ್ತೆ ಆಕೆ ಗಾಡಿ ಹತ್ಕೋಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಬಟ್ಟೆ ಹಾಕೊಂಡಿದ್ದಾರೆ. ಒಳಗೆ ಹೋದಾಗ ಏಕೆ ಇನ್ಫ್ಯಾಕ್ಟ್ ಆ ಲೇಡಿ ಉಟ್ಕೊಂಡಿದ್ದಂತ ಬಟ್ಟೆ ಏನಿತ್ತು, ಸೀರೆ ಏನಿತ್ತು, ಆ ಸೀರೆ ತಗೊಂಡು ಅವ್ಳ ಸಿಸ್ಟರ್ಗೆ ಕತ್ತು ಬಿಗಿಯುವಂತ ಕೆಲಸ ಮಾಡಿದ್ರು ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾರೆ. ಯಾಕೆ ಅಂತಂದ್ರೆ ಅರೆಸ್ಟ್ ಅವಾಯ್ಡ್ ಮಾಡುವಂಥದ್ದು, ಎಂಬರಾಸ್ಮೆಂಟ್ ಕ್ರಿಯೇಟ್ ಮಾಡೋದು, ನ್ಯೂಸೆನ್ಸ್ ಕ್ರಿಯೇಟ್ ಆದ ಸಂದರ್ಭದಲ್ಲಿ ಪೊಲೀಸರು ಹೋಗ್ತಾರೆ ಬಿಟ್ಟು, ಇದೆಲ್ಲ ಕಾರಣಗಳಿರುತ್ತೆ. ಸಮಗ್ರ ವಿಚಾರಣೆ ಇಷ್ಟಾಗಿಯೂ ಕೂಡ 1ನೇ ತಾರೀಕಿಂದ 5ನೇ ತಾರೀಕು ಏನಾಯ್ತು ಅನ್ನೋದು ಸಮಗ್ರ ವಿಚಾರಣೆ ಮಾಡಲಿಕ್ಕೆ. ಯಾಕಂದ್ರೆ ನೀವು ದಟ್ಟ ಅಧಿಕಾರಿ ಇದ್ರಿ ಸರ್, ನೀವು ಬಂದ್ಮೇಲೆ ಶಾಂತಿ ಸುವ್ಯವಸ್ಥೆ ತುಂಬಾ ಕಾಪಾಡ್ಪಟ್ಟಿತ್ತು. ಅದ್ರ ಮೇಲೆ ಏನಾದರೂ ಪೊಲೀಸರು ಕೆಟ್ಟ ಹೆಸರು ನೋಡಿ ಈ ತರ ನೋಡಿ ರಾಜಕೀಯ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 20 ಲಕ್ಷದಷ್ಟು ಜನ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮಲ್ಲಿ ಸುಮಾರು 4,000 5,000 ಪ್ರಕರಣಗಳು ದಾಖಲಾಗುತ್ತಿವೆ. ಈ ಒಂದು ಘಟನೆ ಪೊಲೀಸರ ಪದ್ಧತಿ ಏನಿದೆ ಅದನ್ನ ಡಿಫೈನ್ ಮಾಡೋಕ್ಕಾಗಲ್ಲ. ಬಹಳ ಸ್ಪಷ್ಟವಾಗಿ ಈಗಷ್ಟೇ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನಾಗಿದೆ ಅನ್ನೋದು. ಮತ್ತೆ ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಗಾಡಿ ರಸ್ತೆ ಮೇಲೆ ನಿಂತ್ಕೊಂಡು ಹತ್ತಿಸ್ಬೇಕಾದ್ರೆ ಅಲ್ಲಿ 100 ಜನ ಅವ್ರದ್ದೇ ಯಾರು ಆರೋಪಿತ ಮಹಿಳೆ ಇದ್ದಾರೆ ಅವ್ರು ಸಂಬಂಧಪಟ್ಟವ್ರು ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಈ ಥರ ಕೃತ್ಯ ಮಾಡ್ಲಿಕ್ಕೆ ಆಗುತ್ತೆ. ಮತ್ತು 10 ಜನ ಮಹಿಳಾ ಸಿಬ್ಬಂದಿ ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ ಯಾರನ್ನ ಆ ಥರ ಮಾಡಿದಾಗ ಅದನ್ನು ಸಹಿಸ್ತಾರೆ. ಸೊ ಇದು ನಾವು ಬೇರೆ ಕಡೆ ನೋಡಿದ್ದೀವಿ. ಕೆಲವು ಪುರುಷ ಆರೋಪಿಗಳು ಸೂಸೈಡ್ ಅಟೆಂಪ್ಟ್ ಮಾಡುವಂಥದ್ದು, ವಿಷ ಕುಡಿಯುವಂಥದ್ದು, ಟಾಯ್ಲೆಟ್ ನೀರು ಕುಡಿಯುವಂಥದ್ದು, ಹಗ್ಗ ಹಾಕೊಂಡು ಹೇಳಕ್ಕೆ ಪ್ರಯತ್ನ ಮಾಡುವಂಥದ್ದು, ಮನೆ ಮೇಲಿಂದ ಕೆಳಗಡೆ ಎಗರುವಂಥದ್ದು, ಗಾಡಿಯಿಂದ ಕೆಳಗೆ ಬೀಳುವಂಥದ್ದು, ಇಂಥದ್ದೆಲ್ಲ ಸಾಕಷ್ಟು ನೋಡಿದ್ದೀವಿ ನಾವು. ಆದರೆ ಈ ಥರ ಒಂದು ಘಟನೆ ನಾವು ನೋಡಿಲ್ಲ, ನೋಡ್ತೀವಿ. ನಮ್ಮ ಹತ್ರ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ ಏನಾಯ್ತು ಅನ್ನೋದು. ಇದನ್ನ ಪರಿಶೀಲನೆ ಏನಾದರೂ ಪೀಸ್ ಮೀಟಿಂಗ್ ಎಲ್ಲ ಸಿಟಿಸನ್ಸ್ ಮತ್ತೆ ಕೆಲವೊಂದು ಕಡೆ ನಾವು ನೋಡಿದ್ವಿ ಸರ್, ಕೆಲವೊಂದು ಕಡೆ CC ಕ್ಯಾಮ್ರಾಸ್ ಇರಲ್ಲ ಆಕ್ಚುಲಿ ಮೆನಿ ರೆಸಿಡೆನ್ಷಿಯಲ್ ಏರಿಯಾ. ಅದರಿಂದ ತುಂಬಾ ಕ್ರೈಮ್ಸ್ ಆಗ್ತಾ ಇದೆ. ಸರಿ, ಅದೊಂದು ಅವೇರ್ನೆಸ್ ಒಂದು ಬಂದ್ರೆ ತುಂಬಾ ಚೆನ್ನಾಗಿ. ಹುಬ್ಬಳ್ಳಿ ಧಾರವಾಡ ಸುಮಾರು ಒಂದು 200 ಸ್ಕ್ವೇರ್ ಕಿಲೋಮೀಟರ್ಗಿಂತ ಹೆಚ್ಚು ಏರಿಯಾ ಇದೆ. CCTV ಹಾಕುವಷ್ಟು ಹಾಕ್ಬೋದು, ಪ್ರಮುಖ ಸ್ಥಳಗಳು ಹಾಕ್ಬೋದು.
ಮನೆ ಮನೆಗೆ ವೈಯಕ್ತಿಕವಾಗಿ ಅವ್ರು ಮನಸ್ಸು ಅದೇ. ಮಾಡಿರೋ ಎಲ್ಲಾ ಜಾಗಗಳಲ್ಲಿ ಹಾಕೋದು ಒಂದು ಪ್ರೋಸೆಸ್ ಅದು. ಈಗ 10 ವರ್ಷದ ಕೆಳಗೆ ಕಂಪೇರ್ ಮಾಡಿದ್ರೆ ಇವಾಗ ಜಾಸ್ತಿ ಇದೆ. ಮಾಡ್ಬಿಟ್ಟು ಸೊ ಹಂಗಾಗಿ ಮತ್ತೆ ಈಕೆ ವೈದ್ಯಕೀಯ ಪರೀಕ್ಷೆ ಮತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾದ ಸಂದರ್ಭದಲ್ಲಿ ಕೂಡ ಏನು ಹೇಳಿಲ್ಲ. ಯಾಕೆ ಈ ಥರ ಮಾಡ್ಕೊಂಡು